ಶಿವಕುಮಾರ್ ಅಭಿಮಾನಿಗಳ ಸಂಘ ರಾಯಚೂರು. ಕೆಪಿಸಿಸಿ ಅಧ್ಯಕ್ಷರು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ಸುನಿಲ್ ಸಿಂಗ್ ಠಾಕೂರ್, ಜಿಲ್ಲಾಧ್ಯಕ್ಷರು ರಾಯಚೂರು ಹಾಗೂ ಮಾಜಿ ಸಲಹಾ ಸಮಿತಿ ಸದಸ್ಯರು ಜಸ್ಕಾಂ. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೆಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಾವಿನಕೆರೆ ಅಭಿವೃದ್ಧಿ ಕಾಮಗಾರಿ ಸ್ಥಳಕ್ಕೆ ನೂತನ ಜಿಲ್ಲಾಧಿಕಾರಿ ಪೂವಿತಾ ಭೇಟಿ. ತ್ಯಾಜ್ಯ ಕೆರೆಗೆ ಸೇರದಂತೆ ಎಚ್ಚರ ವಹಿಸಲು ಸೂಚನೆ. ರೂಢಿಗತ ಅಪರಾಧ 5 ಜನರ ಗಡೀಪಾರು, ಎಸ್ಪಿ ಅರುಣಾಂಶುಗಿರಿ. ಮೇ 17ರಿಂದ ಜೋಡು ವೀರಾಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಜ್ಞಾನ ಸತ್ರ, ದಾನಪ್ಪ ಯಾದವ್. ಕಾರ್ಮಿಕ ನೀತಿ ಸಂಹಿತೆ ಜಾರಿ ವಿರೋಧಿಸಿ AICCTU ಪ್ರತಿಭಟನೆ. ಸದರ್ ಬಜಾರ್ ಠಾಣೆ ನೂತನ ಕೋಣೆ ಡಿವೈಎಸ್ಪಿ ಶಾಂತವೀರ್ ಉದ್ಘಾಟನೆ. ಉಮೇಶ್ ಕಾಂಬ್ಳೆ ಕಾರ್ಯಕ್ಕೆ ಶ್ಲಾಘನೆ. ಸದರ್ ಬಜಾರ್ ಠಾಣೆಗೆ PI ದಾದಾವಲಿ ಅಧಿಕಾರ ಸ್ವೀಕಾರ. ದೇವಸ್ಥಾನ, ಚರ್ಚ್, ಶಾಲೆಗಳ ಬಳಿ ಇರುವ ಬಾರ್ಗಳ ಸ್ಥಳಾಂತರಕ್ಕೆ ಆಗ್ರಹಿಸಿ ಕರ್ನಾಟಕ ಸೇನೆ ಮನವಿ. ಮತ್ತು ಜಿಲ್ಲಾಧಿಕಾರಿ ಶ್ರೀಮತಿ ಎಸ್ ಪೂವಿತಾ ಅವರೊಂದಿಗೆ ಸ್ವಾಗತ ಮತ್ತು ಸಂವಾದಕ ಸಭೆ. ನಗರದ ಐತಿಹಾಸಿಕ ಮಾವಿನಕೆರೆ ಪ್ರದೇಶಕ್ಕೆ ಜಿಲ್ಲಾಧಿಕಾರಿಗಳಾದ ಎಸ್ ಪೂವಿತಾ ಅವರು ಬುಧವಾರದಂದು ಭೇಟಿ ನೀಡಿ ಪರಿಶೀಲಿಸಿದರು. ಕೆರೆ ಅಭಿವೃದ್ಧಿ ಕಾಮಗಾರಿಯ ವೀಕ್ಷಣೆ ನಡೆಸಿ ಜಿಲ್ಲಾಧಿಕಾರಿ ಎಸ್ ಪೂವಿತಾ ಅವರು ಮಾತನಾಡಿದರು. ಕೆರೆ ಅಭಿವೃದ್ಧಿ ಕಾಮಗಾರಿಯನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಬೇಕು. ಕಾಮಗಾರಿಗೆ ಯಾವುದೇ ಅಡೆತಡೆ ಬಂದರೆ ಕೂಡಲೇ ಜಿಲ್ಲಾಡಳಿತವನ್ನು ಸಂಪರ್ಕ ಮಾಡಬೇಕು ಹಾಗೂ ಕಾಮಗಾರಿಯನ್ನು ಗುಣಮಟ್ಟದಿಂದ ಮಾಡಬೇಕು ಎಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ನಂತರ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಂದ ಕೆರೆಯ ವಿಸ್ತರಣೆ ಮಾಹಿತಿಯನ್ನು ಪಡೆದರು. ಮಾವಿನ ಕೆರೆಗೆ ಬೇರೆ ಬೇರೆ ಕಡೆಗಳಿಂದ ಗಟಾರು ನೀರು ಕೆರೆಗೆ ಹರಿದು ಬರದಂತೆ ನೋಡಿಕೊಳ್ಳಬೇಕು. ಸಾರ್ವಜನಿಕರು ಕೆರೆಗೆ ಕಸ ಮತ್ತು ಪ್ಲಾಸ್ಟಿಕ್ ಎಸೆಯದಂತೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬೇನ್ ಮಹಾಪಾತ್ರ, ಕೆರೆ ಅಭಿವೃದ್ಧಿ ಮತ್ತು ಸಂರಕ್ಷಣಾಧಿಕಾರಿ ಆನಂದ್ ರೆಡ್ಡಿ, ಕೆರೆ ಇಂಜಿನಿಯರ್ ಬಸವರಾಜ್ ಸೇರಿದಂತೆ ಗುತ್ತೇದಾರರು, ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಅಕ್ರಮ ಮಟ್ಕ, ಜೂಜಾಟ, ಸೇಂದಿ ಹಾಗೂ ಇತರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ದ 5 ಆರೋಪಿಗಳನ್ನು ಗಡೀಪಾರು ಮಾಡಿ ಲಿಂಗಸುಗೂರು ಸಹಾಯಕ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ ಎಂದು ಎಸ್ಪಿ ಅರುಣಾಂಶುಗಿರಿ ತಿಳಿಸಿದ್ದಾರೆ. ಮಸ್ಕಿ ತಾಲೂಕಿನ ಬಳಗನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಂಜಲದಿನ್ನಿ ಗ್ರಾಮದ ವ್ಯಕ್ತಿಯ ವಿರುದ್ಧ ಓಸಿ ಮಟ್ಕಾ ಸೇರಿದಂತೆ 14 ಪ್ರಕರಣಗಳು ದಾಖಲಾಗಿದ್ದು, ಆರೋಪಿಯನ್ನು ವಿಜಯಪುರ ಜಿಲ್ಲೆಯ ನಿಡಗುಂದಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಗಡೀಪಾರು ಮಾಡಲಾಗಿದೆ. ಮಸ್ಕಿ ತಾಲೂಕಿನ ತುರ್ವಿಹಾಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿಂಧನೂರು ತಾಲೂಕಿನ ಜಂಬುನಾಥನಹಳ್ಳಿ ಗ್ರಾಮದ ವ್ಯಕ್ತಿಯ ವಿರುದ್ಧ ಓಸಿ ಮಟ್ಕಾ ಸೇರಿದಂತೆ ವಿವಿಧ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಕ್ಕೆ 24 ಪ್ರಕರಣಗಳು ದಾಖಲಾಗಿವೆ. ಆರೋಪಿಯನ್ನು ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಲಾಗಿದೆ. ತುರ್ವಿಹಾಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಣ್ಣೂರು ಗ್ರಾಮದ ನಿವಾಸಿ ಘನಮಠಯ್ಯ ವಿರುದ್ಧ ಓಸಿ ಮಟ್ಕಾ ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಕ್ಕೆ 26 ಪ್ರಕರಣಗಳು ದಾಖಲಾಗಿದ್ದು, ಆರೋಪಿಯನ್ನು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಗಡೀಪಾರು ಮಾಡಲಾಗಿದೆ. ರಾಯಚೂರು ತಾಲೂಕಿನ ಕಾಕನಗೇರಿ ಗ್ರಾಮದ ನಿವಾಸಿ ವಿರುದ್ಧ ಓಸಿ ಹಾಗೂ ಮಟ್ಕಾ ಸೇರಿದಂತೆ 8 ಪ್ರಕರಣಗಳು ದಾಖಲಾಗಿದ್ದು, ಆರೋಪಿಯನ್ನು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಚಿಂತಕಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಲಾಗಿದೆ. ರಾಯಚೂರು ನಗರದ ಮಂಗಳವಾರಪೇಟೆಯ ನಿವಾಸಿ ವಿರುದ್ಧ ಸೇಂದಿ ಹಾಗೂ ಗಾಂಜಾ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಕ್ಕೆ 9 ಪ್ರಕರಣಗಳು ದಾಖಲಾಗಿದ್ದು, ಆರೋಪಿಯನ್ನು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಚಿಂತಕಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಲಾಗಿದೆ. ಸಿಂಧನೂರು ತಾಲೂಕಿನ ನಂಜಲದಿನ್ನಿ ನಿವಾಸಿ ಅಮರೇಗೌಡ, ತುರ್ವಿಹಾಳ ಠಾಣೆಯ ಜಂಬುನಾಥನಹಳ್ಳಿ ನಿವಾಸಿ ಹನುಮಂತ ತಂದೆ ಮೂಕಪ್ಪ ಸೇರಿ 5ರನ್ನು ಗಡೀಪಾರು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ.
ಜಿಲ್ಲೆಯಲ್ಲಿ ಓಸಿ ಮಟ್ಕಾ ಸೇಂದಿ ಗಾಂಜಾ ಸೇರಿದಂತೆ ಇತರೆ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಇಂತಹ ಆರೋಪಿಗಳನ್ನು ಗಡೀಪಾರು ಮಾಡಲು ನಿರಂತರವಾಗಿ ಶಿಫಾರಸು ಮಾಡಲಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ತಿಳಿಸಿದ್ದಾರೆ. ಪಡುವ ರೀತಿಯಲ್ಲಿ ಕೆಲವು ಪ್ರಮುಖ ಕ್ರಿಮಿನಲ್ಸ್ ಮೇಲೆ ನಾವು ಗಡೀಪಾರು ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿದ್ವಿ. ಇದರ ಪ್ರಯುಕ್ತ ಮಾನ್ಯ ಸಹಾಯಕ ಆಯುಕ್ತರು ರಾಯಚೂರು ಹಾಗೂ ಮಾನ್ಯ ಸಹಾಯಕ ಆಯುಕ್ತರು ಲಿಂಗಸೂರವರ ಕೋರ್ಟ್ಸಲ್ಲಿ ಹಿಯರಿಂಗ್ ಆಗುತ್ತೆ. ಹಿಯರಿಂಗ್ ಆದಮೇಲೆ ಇವಾಗ ಕಳೆದ 4-5 ದಿನಗಳಲ್ಲಿ 5 ಜನರನ್ನು ಗಡೀಪಾರು ಮಾಡಿದ್ದಾರೆ, ರಾಯಚೂರು ಜಿಲ್ಲೆಯಿಂದ ಹೊರಗೆ ಹಾಕಿದ್ದಾರೆ. ಇವರುಗಳ ಡೀಟೇಲ್ಸ್ ಅನ್ನು ನಾನು ಇವಾಗ ಕೊಡ್ತೀನಿ. ಮೊದಲನೇದಾಗಿ ಬಡಗ್ನೂರು ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬರು ಆಸಾಮಿ ಆರೋಪಿಯವರು ನಂಜಲದಿನ್ನಿ ಗ್ರಾಮದಲ್ಲಿ ವಾಸವಾಗಿರುತ್ತಾರೆ. ತಾಲೂಕು ಮಸ್ಕಿ, ರಾಯಚೂರು ಜಿಲ್ಲೆ. ಸದರಿಯವರ ಮೇಲೆ ಒಟ್ಟು 14 ಪ್ರಕರಣ ಇರುತ್ತದೆ. ಪ್ರಮುಖವಾಗಿ ಇವರು ಓಸಿ ಮಟ್ಕಾ ಹಾಗೂ ಅಬಕಾರಿ ಕಾಯ್ದೆಯಲ್ಲಿ ಇವರ ಮೇಲೆ ಕೇಸ್ ಆಗಿರುತ್ತದೆ. ಸೊ ಇವರನ್ನು ರಾಯಚೂರು ಜಿಲ್ಲೆಯಿಂದ ಬಿಜಾಪುರ ಜಿಲ್ಲೆಯ ನಿಡಗುಂಡಿ ತಾಲೂಕಿನ ನಿಡಗುಂಡಿ ಪೊಲೀಸ್ ಸ್ಟೇಷನ್ಗೆ ಸಹಾಯಕ ಆಯುಕ್ತರು ಲಿಂಗಸೂರ್ ಅವರು ಗಡೀಪಾರು ಮಾಡಿದ್ದಾರೆ. ಸೆಕೆಂಡ್, ತುರ್ವಿಹಾಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಸಿಂಧನೂರು ಗ್ರಾಮೀಣಗೆ ಬರುತ್ತೆ. ಇದು ಸದರಿಯವರ ವ್ಯಕ್ತಿ, ಇವರು ಜಂಬುನಾಥ ಹಳ್ಳಿಯಲ್ಲಿ ವಾಸವಿರುತ್ತಾರೆ, ಸಿಂಧನೂರು ತಾಲೂಕಿನಲ್ಲಿ. ಇವರು ಮೇಲೆ 19 ಪ್ರಕರಣ ಇರುತ್ತದೆ. ಓಸಿ ಮಟ್ಕಾ 78 ಗ್ಯಾಮ್ಲಿಂಗ್ ಆಕ್ಟ್, ಕರ್ನಾಟಕ ಪೊಲೀಸ್ ಆಕ್ಟ್ ಅಲ್ಲಿ ಸದರಿಯವರ ಮೇಲೆ ಟೋಟಲ್ 24 ಬೇರೆ ಬೇರೆ ಎಲ್ಲ ಕೇಸಸ್ ಸೇರಿ ಟೋಟಲ್ 24 ಕೇಸಸ್ ಇರುತ್ತದೆ. ಇವರನ್ನು ಸಹಾಯಕ ಆಯುಕ್ತರು ಲಿಂಗಸೂರ್ ಅವರು ರಾಯಚೂರು ಜಿಲ್ಲೆಯಿಂದ ಬಿಜಾಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ದೇವರ ಹಿಪ್ಪರಗಿ ಪೊಲೀಸ್ ಠಾಣೆಗೆ ಗಡೀಪಾರು ಮಾಡಿದ್ದಾರೆ. ಮೂರನೇ ವ್ಯಕ್ತಿ, ಇವರು ತುರ್ವಿಹಾಲ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಾರೆ. ಇವರು ಕೂಡ ತಾಲೂಕು ಮಸ್ಕಿ ಅಂಡ್ ಇವರು 40 ವರ್ಷದ ವ್ಯಕ್ತಿ. ಸದರಿಯವರು ಕಣ್ಣೂರು ಗ್ರಾಮದ ವಾಸವಾಗಿರುತ್ತಾರೆ. ಇವರ ಮೇಲೆ ಟೋಟಲ್ 26 ಕೇಸಸ್ ಆಗಿರುತ್ತದೆ. ಈ ಹಿಂದೆ ಅವರು ಓಸಿ ಮಟ್ಕಾದಲ್ಲಿ 18 ಕೇಸಸ್ ಅಲ್ಲಿ ಭಾಗಿಯಾಗಿದ್ದಾರೆ ಅಂಡ್ ಬೇರೆ ಬೇರೆ ಕೇಸಸ್ ಸೇರಿದ್ರೆ ಟೋಟಲ್ 26 ಕೇಸಸ್ ಮೇಲೆ ಇವರು ಭಾಗಿಯಾಗಿದ್ದಾರೆ. ಇವರನ್ನು ರಾಯಚೂರು ಜಿಲ್ಲೆಯಿಂದ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಬೀಳಗಿ ಪೊಲೀಸ್ ಸ್ಟೇಷನ್ಗೆ ಗಡೀಪಾರು ಮಾಡಿದ್ದಾರೆ ಸಹಾಯಕ ಆಯುಕ್ತರು ಲಿಂಗಸೂರ್ ಅವರು. ಸೊ ಇದರಿಂದ ಸ್ವಲ್ಪ ಓಸಿ ಮಟ್ಕಾ ಅವರಿಗೆ ನಾನು ಮತ್ತೆ ವಾರ್ನಿಂಗ್ ಮಾಡ್ತೀನಿ, ನೀವು ಮತ್ತೆ ಈ ತರ ಮಾಡಿದ್ರೆ ನಿಮಗೂ ಕೂಡ ನಾವು ಕೇಸಸ್ ಮಾಡಿ ಗಡೀಪಾರುಗೆ ಪ್ರಸ್ತಾವನೆ ಕಳಿಸ್ಬಿಟ್ಟು ಗಡೀಪಾರು ಮಾಡ್ತೀವಿ. ಇದಲ್ಲದೆ ಇನ್ನ 2 ಕೇಸಸ್ ಅಲ್ಲಿ ಕೂಡ ಸಹಾಯಕ ಆಯುಕ್ತರು ರಾಯಚೂರು ಅವರು ಗಡೀಪಾರು ಮಾಡಿರುತ್ತಾರೆ. ಒಬ್ಬ ವ್ಯಕ್ತಿ, ಇವರು ಅಬಕಾರಿ ಕಾಯ್ದೆಯಲ್ಲಿ ಟೋಟಲ್ 8 ಪ್ರಕರಣದಲ್ಲಿ ಭಾಗಿಯಾಗಿರುತ್ತಾರೆ. ಇವರು ಕಾಕನಕೇರಿ ರಾಯಚೂರು ತಾಲೂಕಿನವರು. ಸದರಿಯವರನ್ನು ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಚಿಂತಕಿ ಪೊಲೀಸ್ ಠಾಣೆಗೆ ಗಡೀಪಾರು ಆದೇಶ ಮಾಡಿ ಸಹಾಯಕ ಆಯುಕ್ತರು ರಾಯಚೂರು ಅವರು ಗಡೀಪಾರು ಆದೇಶ ಮಾಡಿದ್ದಾರೆ. ಇನ್ನೊಂದು ಅಬಕಾರಿ ಕಾಯ್ದೆಯಲ್ಲೇ ಇವರು ಮಂಗಳವಾರ ಪೇಟೆ ರಾಯಚೂರು ತಾಲೂಕು ರಾಯಚೂರು ಸಿಟಿಯಲ್ಲಿ ವಾಸವಿರುತ್ತಾರೆ. ಸದರಿಯವರ ಮೇಲೆ ಕೂಡ 9 ಅಬಕಾರಿ ಕಾಯ್ದೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಇವರು ಸೇಂದಿ, ಈ CH ಪೌಡರ್ ಮಿಶ್ರಿತ ಸೇಂದಿಯನ್ನು ಮಾರಾಟ ಮಾಡ್ತಾ ಇದ್ರು. ಸದರಿಯವರನ್ನು ಕೂಡ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಚಿಂತಕಿ ಪೊಲೀಸ್ ಸ್ಟೇಷನ್ಗೆ ಗಡೀಪಾರು ಆದೇಶ ಸಹಾಯಕ ಆಯುಕ್ತರು ರಾಯಚೂರು ಅವರು ಮಾಡಿದ್ದಾರೆ. ಸೊ ಇದೇ ತರ ಹೆಚ್ಚು ಯಾರು ಸೇಂದಿ, ಗಾಂಜಾ ಎಲ್ಲ ಮಾರ್ತಾರೆ ಅವ್ರಿಗೂ ಕೂಡ ನಾವು ಪೊಲೀಸ್ ಇಲಾಖೆಯಿಂದ ಕಠಿಣ ಕ್ರಮ ತಗೊಂಡು ಅವರಿಗೆ ಕೂಡ ಬೇರೆ ಜಿಲ್ಲೆಗೆ ಗಡೀಪಾರು ಮಾಡುವುದಕ್ಕೆ ಪ್ರಸ್ತಾವನೆಯನ್ನು ಶ್ರೀ ಜೋಡು ವೀರಾಂಜನೇಯ ದೇವಸ್ಥಾನ ಟ್ರಸ್ಟ್ ಹಾಗೂ ದಾಸ ಸಾಹಿತ್ಯ ಪ್ರಾಜೆಕ್ಟ್ ತಿರುಪತಿ ದೇವಸ್ಥಾನದ ಸಹಯೋಗದಲ್ಲಿ ಅಧಿಕ ಜ್ಯೇಷ್ಠ ಮಾಸ ಪ್ರಯುಕ್ತ ಮೇ 17ರಿಂದ ಜೂನ್ 15ರವರೆಗೆ ವಿಶೇಷ ಜ್ಞಾನ ಸತ್ರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜೋಡು ವೀರಾಂಜನೇಯ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ದಾನಪ್ಪ ಯಾದವ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮೇ 17ರಂದು ಸಂಜೆ 5:30ಕ್ಕೆ ಮಂತ್ರಾಲಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಜ್ಞಾನ ಸತ್ರ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಉಡುಪಿ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಸಂಜೆ 6:30ಕ್ಕೆ ಜಾಯಂತಿಯೋಪಾಖ್ಯಾನ ವಿಷಯದ ಕುರಿತು ಪವಮಾನಾಚಾರ್ಯ ಪಂಚಮುಖಿಯವರಿಂದ ಉಪನ್ಯಾಸ ನಡೆಯಲಿದೆ. ಮೇ 18ರಿಂದ 20ರವರೆಗೆ ಉಡುಪಿ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರಿಂದ
ಕೃಷ್ಣ ಚಾರಿತ್ರ್ಯ ಮಂಜರಿ ಕುರಿತು ಉಪನ್ಯಾಸ 21ರಿಂದ 24ರವರೆಗೆ ಬೆಂಗಳೂರಿನ ಜೆಪಿ ನಾಗರಾಜ್ ಇವರಿಂದ ಸರಸ ಭಾರತಿ ವಿಲಾಸ ವಿಷಯವಾಗಿ ಉಪನ್ಯಾಸ. ಮೇ 23ರಂದು ಪವಮಾನ ಹೋಮ ಬೆಳಗ್ಗೆ 7 ಗಂಟೆಗೆ ಕಣ್ವ ಮಠಾಧೀಶರಾದ ಶ್ರೀ ವಿದ್ಯಾ ಕಣ್ವ ವಿರಾಜಿತ ತೀರ್ಥರ ಸಾನ್ನಿಧ್ಯದಲ್ಲಿ ಪೂರ್ಣಾಹುತಿ ನಡೆಯಲಿದೆ. ಪೂಜೆ, ತೀರ್ಥ ಪ್ರಸಾದ ನಡೆಯಲಿವೆ. ಮೇ 25ರಿಂದ 27ರವರೆಗೆ ಉದ್ಭವ ಗೀತೆ ಕುರಿತು ರಮೇಶ ವಾಸುದೇವ ಗಮಕಿ ಅವರಿಂದ ಉಪನ್ಯಾಸ. ಮೇ 28ರಂದು ನಾಮಸ್ಮರಣೆ ಮಹತ್ವದ ಕುರಿತು ಶ್ರೀ ಹರಿ ಆಚಾರ್ಯ ಇವರಿಂದ ಉಪನ್ಯಾಸ. ಮೇ 29ರಿಂದ 31ರವರೆಗೆ ಪುರಂದರ ದಾಸರು ಮತ್ತು ಕನಕದಾಸರ ಸಾಹಿತ್ಯದ ಕುರಿತು ವಿಜಯ ಸಿಂಹಾಚಾರ್ಯ ತೋಟಂ ತಿಲ್ಲಾಯ ಇವರಿಂದ ಉಪನ್ಯಾಸ ನಡೆಯಲಿದೆ. ಮೇ 31ರಂದು ಬೆಳಗ್ಗೆ 8:30ಕ್ಕೆ ಅಷ್ಟೋತ್ತರ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆಯಲಿದೆ. ಜೂನ್ 1ರಿಂದ 2ರವರೆಗೆ ಅಧಿಕ ಮಾಸ ಮಹಾತ್ಮೆ ವಿಷಯವಾಗಿ ಶ್ರೀ ಜಯತೀರ್ಥ ಆಚಾರ್ಯ ಬೊಜ್ಜಿಯವರಿಂದ ಉಪನ್ಯಾಸ. ಜೂನ್ 3ರಂದು ಸುಂದರಕಾಂಡ ಹರಿಕಥೆ ವಿಷಯವಾಗಿ ಮುಕುಂದಾಚಾರ್ಯ ಜೋಶಿ ಇವರಿಂದ ಉಪನ್ಯಾಸ. ಜೂನ್ 4ರಿಂದ 8ರವರೆಗೆ ಭಾಗವತ ಸಾರೋದ್ಧಾರ ವಿಷಯವಾಗಿ ಅಯ್ಯನೂರು ಮಧುಸೂದನ ಆಚಾರ್ಯರಿಂದ ಉಪನ್ಯಾಸ. ಜೂನ್ 9ರಂದು ಶ್ರೀ ವಾದಿರಾಜ ತೀರ್ಥ ವಿರಚಿತ ಪ್ರಾರ್ಥನಾ ದಶಕ ಸ್ತೋತ್ರ ವಿಷಯವಾಗಿ ಪವಮಾನ್ ಆಚಾರ್ಯ ಕುರುಡಿ ಇವರಿಂದ ಉಪನ್ಯಾಸ. ಜೂನ್ 10ರಂದು ಈಶಾವಾಸ್ಯ ಉಪನಿಷತ್ ಕುರಿತು ರಂಗನಾಥ ಆಚಾರ್ಯ ಸಾಲಗುಂದ ಇವರಿಂದ ಉಪನ್ಯಾಸ. ಜೂನ್ 11ರಂದು ಪಾಪ ವಿಮೋಚನಾ ಸ್ತೋತ್ರ ವಿಷಯವಾಗಿ ಆನಂದಾಚಾರ್ಯ ಕೋಟೆ ಇವರಿಂದ ಉಪನ್ಯಾಸ ನಡೆಯಲಿದೆ. ಸಂಜೆ 7:30ಕ್ಕೆ ದಾಸರ ಪದಗಳ ಅಂತ್ಯಾಕ್ಷರಿ ನಡೆಯಲಿದ್ದು ಅರ್ಚನಾ ಕುಲಕರ್ಣಿ, ಸಂಗೀತ ಕಾಕಂಡಕಿ, ಪದ್ಮಶ್ರೀ ಜೋಶಿ, ವೆಂಕಟೇಶ್ ನವಲಿ, ವೇಣುಗೋಪಾಲ್ ವರಪ್ ಇವರು ಭಾಗವಹಿಸಲಿದ್ದಾರೆ. ಜೂನ್ 12ರಿಂದ 14ರವರೆಗೆ ಉಡುಪಿ ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರಿಂದ ನಾರಾಯಣ ವರ್ಮ ವಿಷಯವಾಗಿ ಉಪನ್ಯಾಸ ನಡೆಯಲಿದೆ. ಜೂನ್ 14ರಂದು ಕಂಬು ಕಂದರ ಸತತ ಬಿಡದೆ ರಕ್ಷಿಸು ವಿಷಯವಾಗಿ ಭೀಮಸೇನಾಚಾರ್ಯ ದೇಸಾಯಿ ಇವರಿಂದ ಉಪನ್ಯಾಸ. ಜೂನ್ 13ರಂದು ಶನಿವಾರ ಪ್ರಾಣದೇವರಿಗೆ ಮಧು ಅಭಿಷೇಕ. ಜೂನ್ 15ರಂದು ಜ್ಞಾನಸತ್ರದ ಮಂಗಳ ಮಹೋತ್ಸವ ಶ್ರೀ ವಿಶ್ವಪ್ರಿಯ ತೀರ್ಥರಿಂದ ನೆರವೇರಲಿದೆ. ಜೂನ್ 27ರಂದು ಬಾಗಲಕೋಟೆಯ ಅನಂತ ಕುಲಕರ್ಣಿ ಇವರಿಂದ ದಾಸವಾಣಿ ಕಾರ್ಯಕ್ರಮ ನಡೆಯಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮಂತ್ರಾಲಯದ ಪರಮ ಪೂಜ್ಯ ಶ್ರೀ ಶ್ರೀ 1008 ಶ್ರೀ ವಿಶ್ವೇಂದ್ರ ತೀರ್ಥರ ಕರಕಮಲಗಳಿಂದ 1992ರಲ್ಲಿ ಪ್ರತಿಷ್ಠಾಪಿತಗೊಂಡು ಪ್ರಸ್ತುತ ದೇವಸ್ಥಾನದಲ್ಲಿ ಅಧಿಕ ಮಾಸ ನಿಮಿತ್ತ ವಿಶೇಷ ಜ್ಞಾನಸತ್ರ ಹೋಮಗಳು, ಸತ್ಯನಾರಾಯಣ ಪೂಜೆ, ಮಧು ಅಭಿಷೇಕ, ಕ್ಷೀರಾಭಿಷೇಕ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ತನು ಮನ ಧನಗಳಿಂದ ಸೇವೆಯನ್ನು ಸಲ್ಲಿಸಿ ಶ್ರೀ ರುದ್ರದೇವರು ಹಾಗೂ ಜೋಡು ವೀರಾಂಜನೇಯ ದೇವಸ್ಥಾನದ ಹಾಗೂ ಮಾಸ ನಿಯಾಮಕ ಶ್ರೀ ಪುರುಷೋತ್ತಮನ ಕೃಪೆಗೆ ಪಾತ್ರರಾಗಬೇಕೆಂದು ನಾನು ಭಕ್ತರಲ್ಲಿ ವಿನಂತಿಸ್ತೇನೆ. ಅದರಂತೆ ಜ್ಞಾನಸತ್ರ ಕಾರ್ಯಕ್ರಮ ಉದ್ಘಾಟನೆಯ ದಿನಾಂಕ 17/5/2026 ಸಂಜೆ 5:30ಕ್ಕೆ ಶ್ರೀಗಳವರಿಂದ ಅನುಗ್ರಹ ಸಂದೇಶ. ಶ್ರೀ ಶ್ರೀ 1008 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು, ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿದ್ಯಾಮಠ ಮಂತ್ರಾಲಯ ಹಾಗೂ ಶ್ರೀ ಶ್ರೀ 1008 ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ರಾಮತೀರ್ಥ ಪೀಠ ಕಾಣಿಯೂರು ಮಠ ಉಡುಪಿ ಇವರಿಂದ ಕಾರ್ಯಕ್ರಮದ ವಿವರಗಳು ಪ್ರತಿನಿತ್ಯ ಸಾಯಂಕಾಲ 6:30ಕ್ಕೆ ದಿನಾಂಕ 17/5/2026 ಶ್ರೀ ಪವಮಾನಾಚಾರ್ಯ ಪಂಚಮುಖಿ ಇವರಿಂದ ಪ್ರವಚನ. ವಿಷಯ ಜಯಂತಿ ಯೋಪಾಖ್ಯಾನ. ದಿನಾಂಕ 18/5/2026ರಿಂದ 20/5/2026 ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರಿಂದ ಅನುಗ್ರಹ ಸಂದೇಶ. ವಿಷಯ ಕೃಷ್ಣ ಚಾರಿತ್ರ್ಯ ಮಂಜರಿ. 20/5/2026ರಂದು ಬೆಳಗ್ಗೆ 7ಕ್ಕೆ ಶ್ರೀಗಳವರ ಅಮೃತಹಸ್ತದಿಂದ ಕ್ಷೀರಾಭಿಷೇಕ. ದಿನಾಂಕ 21/5/2026ರಿಂದ ದಿನಾಂಕ 24/5/2026ವರೆಗೆ ವಿಷಯ ಸರಸ ಭಾರತಿ ವಿಲಾಸ. ದಿನಾಂಕ 23/5/2026 ಬೆಳಗ್ಗೆ 7 ಗಂಟೆಗೆ 33 ಪವನ ಹೋಮ. ಸಾನ್ನಿಧ್ಯ ಶ್ರೀ ಶ್ರೀ 1008 ವಿದ್ಯಾ ಕಣ್ವ ವಿರಾಜ ತೀರ್ಥ ಶ್ರೀಪಾದಂಗಳವರು, ಕಣ್ಣು ಮಠ,
ಹುಣಸಿಹೊಳೆ. ಈ ಸಂದರ್ಭದಲ್ಲಿ ಟ್ರಸ್ಟ್ ಕಾರ್ಯಾಧ್ಯಕ್ಷ ವೇಣುಗೋಪಾಲ್ ಇನಾಮದಾರ, ನರಸಿಂಗರಾವ್ ದೇಶಪಾಂಡೆ, ಡಾಕ್ಟರ್ ವೆಂಕಟೇಶ್ ನವಲಿ, ಅಶೋಕ್ ನಾಯಕ, ಗುರುರಾಜ್ ಕುಲಕರ್ಣಿ, ವಿಷ್ಣುತೀರ್ಥ ಸಿರವಾರ, ಪಾಂಡುರಂಗರಾವ್ ಸೇರಿದಂತೆ ಇನ್ನಿತರರು ಇದ್ದರು. ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವ 4 ಹೊಸ ಕಾರ್ಮಿಕ ಸಂಹಿತೆಗಳಡಿ ಅಧಿಸೂಚನೆ ಹೊರಡಿಸಿರುವುದನ್ನು ಖಂಡಿಸಿ ಅದನ್ನು ತಕ್ಷಣ ವಾಪಸ್ ಪಡೆಯಬೇಕು ಹಾಗೂ ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿ ಎಐಸಿಸಿಟಿಯು ಜಿಲ್ಲಾ ಸಮಿತಿ ವತಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಧಿಸೂಚನೆ ಪ್ರತಿಗಳ ದಹನ ನಡೆಸಿ ಪ್ರತಿಭಟನೆ ಮಾಡಲಾಯಿತು. ಕೇಂದ್ರ ಸರ್ಕಾರವು ಕಾರ್ಮಿಕರ ಹಕ್ಕುಗಳನ್ನು ದುರ್ಬಲಗೊಳಿಸುವ ಉದ್ದೇಶದಿಂದ ಹೊಸ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತಂದಿದೆ ಎಂದು ಆರೋಪಿಸಿದರು. ಮೇ 8ರಂದು ಕೇಂದ್ರ ಕಾರ್ಮಿಕ ಇಲಾಖೆ ಅಧಿಕೃತವಾಗಿ ಹೊರಡಿಸಿರುವ ಅಧಿಸೂಚನೆಯನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆ ಹೊರಡಿಸಿರುವ ಅಧಿಸೂಚನೆಯನ್ನು ಜಾರಿಗೊಳಿಸದಂತೆ ತಡೆ ಹಿಡಿಯಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಕಾರ್ಮಿಕ ಸಂಹಿತೆಗಳು ಹಾಗೂ ಅಧಿಸೂಚನೆಗಳನ್ನು ರದ್ದುಗೊಳಿಸುವ ನಿಟ್ಟಿನಲ್ಲಿ ಕಾರ್ಮಿಕ ಸಂಘಟನೆಗಳ ಸಭೆ ಕರೆದು ಸಮಗ್ರ ಚರ್ಚೆ ನಡೆಸಬೇಕು ಎಂದು ಆಗ್ರಹಿಸಿದರು. ಕಾರ್ಮಿಕ ವಿರೋಧಿ ಅನುಸರಿಸುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. ಲೇಬರ್ ಕೋಡ್ ರದ್ದಾಗಲಿ. ಕಾರ್ಮಿಕ ಐಕ್ಯತೆ ಚಿರವಾಗಲಿ. ಸಮಾನ ವೇತನ ಕೊಡಲೇಬೇಕು. ಲೇಬರ್ ಕೋಡ್ ರದ್ದಾಗಲಿ. ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುವ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಹೇಳಿದ್ದಾರೆ. ಕೇಂದ್ರದ ಬಿಜೆಪಿ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಹೇಳಿದ್ದಾರೆ. ಎಐಸಿಸಿಟಿಯು ಜಿಂದಾಬಾದ್. ಹಾಗೂ ಲೇಬರ್ ಕೋಡ್ ರದ್ದಾಗಲಿ. ಸಮಾನ ಕೆಲಸಕ್ಕೆ ಸಮಾನ ದುಡಿಮೆ ಕೊಡಲೇಬೇಕು. ಹಾಗೂ ಲೇಬರ್ ಕೋಡ್ ರದ್ದಾಗಲಿ. ಕಾರ್ಮಿಕ ಐಕ್ಯತೆ ಚಿರವಾಗಲಿ. ಜಿಲ್ಲಾದ್ಯಂತ ಕಾರ್ಮಿಕ ವಿರೋಧಿ ಕಾಯ್ದೆಗಳ ವಿರುದ್ಧ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಕೇಂದ್ರದ ಬಿಜೆಪಿ ಸರ್ಕಾರವು 4 ಲೇಬರ್ ಕೋಡ್ ತರುವ ಮೂಲಕ ಕಾರ್ಮಿಕರ ಹಕ್ಕುಗಳನ್ನು ಕಸಿತಾ ಇದೆ. ಕಾರ್ಮಿಕರ ಜೊತೆ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಮುಂತಾದ ವಿಷಯಗಳನ್ನು ಈ ಒಂದು 4 ಲೇಬರ್ ಕೋಡ್ ಜಾರಿಯಾದ ಮೂಲಕ ಕಾರ್ಮಿಕರಿಗೆ ಸಾಕಷ್ಟು ಅನ್ಯಾಯ ಆಗ್ತಿದೆ. ಇದನ್ನು ವಿರೋಧಿಸಿ ಇವತ್ತು ಎಐಸಿಸಿಟಿ ಸಂಘಟನೆ ಜಿಲ್ಲಾದ್ಯಂತ ಈ ಒಂದು ಪ್ರತಿಭಟನೆ ಮಾಡ್ತಿದೆ. ಕಾರ್ಮಿಕರ ಹಕ್ಕಿಗೋಸ್ಕರ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಈ ಕಾರ್ಮಿಕ ಕಾಯ್ದೆಗಳು ರದ್ದಾಗುವವರೆಗೂ ನಮ್ಮ ಈ ಹೋರಾಟ ನಿಲ್ಲೋದಿಲ್ಲ ಅಂತ ಈ ಮೂಲಕ ಎಚ್ಚರಿಸುತ್ತೇವೆ. ಈ ಸಂದರ್ಭದಲ್ಲಿ ಎಐಸಿಸಿಟಿಯು ಜಿಲ್ಲಾಧ್ಯಕ್ಷ ಅಜೀಜ್ ಜಾಗೀರ್ದಾರ್, ಮುಖಂಡರಾದ ಜಿಲಾನಿ ಯರಗೇರ, ಭೀಮಯ್ಯ, ನಿಸಾರ್ ಅಹಮದ್, ಲಕ್ಷ್ಮಣ, ಈರಣ್ಣ, ಮೋಯಿಸ್, ವೀರನ್ಗೌಡ, ವೀರೇಶ್, ಆಂಜನೇಯ, ಯಲ್ಲಪ್ಪ, ರಾಮಸ್ವಾಮಿ, ನರಸಿಂಹ, ಸಣ್ಣ ನರಸಪ್ಪ, ಮಾರಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ನಾನು ನಿಮ್ಮ ಮನೆಯ ಮಗ ನಾನು ನಿಮ್ಮೆಲ್ಲರ ಧ್ವನಿ. ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘ ರಾಯಚೂರು. ಕೆಪಿಸಿಸಿ ಅಧ್ಯಕ್ಷರು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ಸುನಿಲ್ ಸಿಂಗ್ ಠಾಕೂರ್, ಜಿಲ್ಲಾಧ್ಯಕ್ಷರು ರಾಯಚೂರು ಹಾಗೂ ಮಾಜಿ ಸಲಹಾ ಸಮಿತಿ ಸದಸ್ಯರು ಜಸ್ಕಾಂ. ಶ್ರೀರಾಮು ಕೋಟೇಶ್, ಗ್ರಾಮಾಂತರ ಅಧ್ಯಕ್ಷರು ರಾಯಚೂರು ಹಾಗೂ ಗಿಲ್ಲೆಸುಗೂರು ಬ್ಲಾಕ್ ಒಬಿಸಿ ಅಧ್ಯಕ್ಷರು. ಶ್ರೀ ಚಂದ್ರಶೇಖರ್, ನಗರಾಧ್ಯಕ್ಷರು ರಾಯಚೂರು. ಶ್ರೀ ಮಹಮ್ಮದ್ ಶರೀಫ್, ವಕೀಲರು, ತಾಲೂಕು ಅಧ್ಯಕ್ಷರು ಲಿಂಗಸುಗೂರು. ಶ್ರೀ ಎಡಿಸನ್, ನಗರ ಉಪಾಧ್ಯಕ್ಷರು ರಾಯಚೂರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ದೇವಸುಗೂರು. ಹಾಗೂ ಶ್ರೀ ಶಿವಕಾಂತ್, ತಾಲೂಕು ಅಧ್ಯಕ್ಷರು ಮಸ್ಕಿ.
ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26 × 27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನ ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX. ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ವಿಶೇಷ ಭದ್ರತೆಗಾಗಿ ಆಗಮಿಸುವ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ವಿಶ್ರಾಂತಿ ಪಡೆಯಲು ಕೋಣೆಯನ್ನು ನಿರ್ಮಾಣ ಮಾಡಿದ್ದು, ಇದರ ಮಾರ್ಗದರ್ಶನವನ್ನು ವಹಿಸಿಕೊಂಡ CPI ಉಮೇಶ್ ಕಾಂಬ್ಳೆ ಅವರ ಕೆಲಸವನ್ನು DSP ಶಾಂತವೀರ್ ಅವರು ಶ್ಲಾಘಿಸಿದರು. ಅವರಿಂದು ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ನೂತನ ವಿಶ್ರಾಂತಿ ಕೋಣೆ ವೀಕ್ಷಣೆ ಮಾಡಿ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದರು. ರಾಯಚೂರಿಗೆ ವಿಶೇಷ ಭದ್ರತೆಗಾಗಿ ಆಗಮಿಸುವ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಂಗಲು ಕೋಣೆಯನ್ನು ನಿರ್ಮಾಣ ಮಾಡಲಾಗಿದೆ. CPI ಉಮೇಶ್ ಕಾಂಬ್ಳೆ ಅವರ ಮಾರ್ಗದರ್ಶನದಲ್ಲಿ ಖಾನ್ ಸಾಬ್ ಮತ್ತು ವೈಭವ್ ಅವರು ಮುತರ್ವಜಿಯಿಂದ ಮಾಡಿಸಿದ್ದಾರೆ ಎಂದರು. ಬೇರೆ ಜಿಲ್ಲೆ, ತಾಲೂಕುಗಳಿಂದ ಆಗಮಿಸುವ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ತಂಗಲು ವ್ಯವಸ್ಥೆ ಮಾಡಿ ಉತ್ತಮ ಅಧಿಕಾರಿ ಜೊತೆಗೆ ಜನಪ್ರಿಯ ಮಾದರಿ ಪೊಲೀಸ್ ಠಾಣೆ ಎಂದು ಗುರುತಿಸುವಂತೆ ಮಾಡಿದ್ದಾರೆ ಎಂದು ತಿಳಿಸಿದರು. ಉಮೇಶ್ ಕಾಂಬ್ಳೆ ಅವರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು ಇದೀಗ ಪಶ್ಚಿಮ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದ್ದು, ಅವರಿಂದ ತೆರವಾದ ಸ್ಥಾನಕ್ಕೆ ದಾದಾವಲಿ ಅವರು ವಹಿಸಿಕೊಂಡಿದ್ದಾರೆ. ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಉತ್ತಮ ರೀತಿಯಾಗಿ ಕೆಲಸ ಮಾಡಿದ್ದಾರೆ. ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಅವರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದು, ಅದೇ ರೀತಿಯಲ್ಲಿ ಕೆಲಸ ಮಾಡಲಿ ಎಂದರು. ಉಮೇಶ, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಕೋಣೆಯನ್ನು ನಾವು ಉದ್ಘಾಟನೆ ಮಾಡಿದ್ವಿ.
ಬಂದಿರತಕ್ಕಂಥ ಅಧಿಕಾರಿ ಮಿತ್ರರಿಗೆ ಒಂದು ವಿಶ್ರಾಂತಿ ಕೋಣೆ ಅವಶ್ಯಕತೆ ಇತ್ತು. ಆ ಕಾರಣಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಉಮೇಶ್ ಕಾಂಬ್ಳೆ ಅವರು ತುಂಬ ಮುತುವರ್ಜಿ ವಹಿಸಿ ಆಸಕ್ತಿಯಿಂದ ಏನು ಮಾಡಿದ್ದಾರೆ, ಒಂದು ಸುಂದರವಾಗಿರ್ತಕ್ಕಂಥ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಖಾನ್ ಸಾಬ್ ಮತ್ತು ವೈಭವ್ ಅಂತಕ್ಕಂಥವ್ರು ಇಬ್ಬರು ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು. ಇದರ ಉದ್ದೇಶ ಇಷ್ಟೇ, ಸುಮಾರು ಬಂದೋಬಸ್ತುಗಳು, ದೊಡ್ಡ ದೊಡ್ಡ ಬಂದೋಬಸ್ತುಗಳು ಸಂಜೆ ಶುರುವಾಗಿದ್ದು ಮಾರ್ನಿಂಗ್ ತನಕನೂ ಇಲ್ಲಿ ಬಂದೋಬಸ್ತುಗಳು ಆಗ್ತದೆ. ಆ ಟೈಮಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ, ಬೇರೆ ಬೇರೆ ತಾಲೂಕುಗಳಿಂದ ಅನೇಕ ಅಧಿಕಾರಿಗಳು ಬರ್ತಾರೆ. ಅವರಿಗೆ ಇಲ್ಲೇ ಸ್ಟೇಷನ್ನಲ್ಲೇ ಇದ್ದರೆ ಎರಡನ್ನೂ ಅಟೆಂಡ್ ಮಾಡೋಕ್ಕೆ ಮತ್ತು ವಿಶ್ರಾಂತಿ ತೊಗೊಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಕೋಣೆಯನ್ನು ಅವರು ತಯಾರು ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಈ ಥರದಾಗಿರ್ತಕ್ಕಂಥ ಒಂದು ಜನಸ್ನೇಹಿ ಪೊಲೀಸ್ ಇಲಾಖೆ, ಜನಸ್ನೇಹಿ ಪೊಲೀಸು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಉಮೇಶ್ ಅವರು ಮೊದಲಿಂದನೂ ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ಹಾಗಾಗಿನೇ ನಾನು ಇದನ್ನು ತಮ್ಮ ಗಮನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಮತ್ತು ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಖಾನ್ ಸಾಬ್ ಮತ್ತು ವೈಭರ್ ಅವ್ರಿಗೆ ಮತ್ತು ಇನ್ಸ್ಪೆಕ್ಟರ್ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಒಳ್ಳೆಯದಾಗಲಿ. ಇದೇ ಸಂದರ್ಭದಲ್ಲಿ ವಿಶೇಷ ಕೋಣೆ ನಿರ್ಮಾಣಕ್ಕೆ ನೆರವು ನೀಡಿದ ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಿಪಿಐ ಉಮೇಶ್ ಕಾಂಬ್ಳೆ ಸೇರಿದಂತೆ ಸಿಬ್ಬಂದಿಗಳಿದ್ದರು. ಸದರ್ ಬಜಾರ್ ಠಾಣೆಗೆ ಪಿಐ ಆಗಿ ದಾದಾವಲಿ ಅಧಿಕಾರ ಸ್ವೀಕರಿಸಿದರು. ಉಮೇಶ್ ಕಾಂಬ್ಳೆ ಅವರು ಪಶ್ಚಿಮ ಠಾಣೆಗೆ ವರ್ಗವಾಗಿದ್ದರಿಂದ ತೆರವಾಗಿದ್ದ ಸ್ಥಾನಕ್ಕೆ ದಾದಾವಲಿಯವರನ್ನು ನಿಯುಕ್ತಿಗೊಳಿಸಲಾಗಿದೆ. ಅವರು ಇಂದು ಅಧಿಕಾರ ಸ್ವೀಕರಿಸಿದರು. ಕಾನೂನು ಸುವ್ಯವಸ್ಥೆ ರಕ್ಷಣೆಗೆ ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಇವತ್ತು ಸದರ್ ಬಜಾರ್ ಠಾಣೆಗೆ ಹೊಸದಾಗಿ ದಾದಾವಲಿ ಅಂತಕ್ಕಂಥ ಇನ್ಸ್ಪೆಕ್ಟರ್ ಬಂದು ಇವತ್ತು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ ಮತ್ತು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಉಮೇಶ್ ಅವರು ಇಷ್ಟು ದಿನಗಳ ಕಾಲ ಸುಂದರವಾಗಿರ್ತಕ್ಕಂಥ, ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಠಾಣೆಯಲ್ಲಿ ಮಾಡ್ತಾ ಬಂದಿದ್ದಾರೆ. ಅವರು ಯಾವುದೇ ಬಂದೋಬಸ್ತ್ ಇರಲಿ, ಕ್ರೈಮ್ ಕೆಲಸಗಳಿರಲಿ, ಆಮೇಲೆ ವಿಶೇಷವಾಗಿ ಅವ್ರದ್ದು ಸ್ವಭಾವ ಏನಂತ ಹೇಳಿದ್ರೆ ಎಲ್ಲ ಜನಸಾಮಾನ್ಯರ ಜೊತೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯನ ಇಟ್ಕೊಂಡಿರ್ತಕ್ಕಂಥದ್ದು. ಎಲ್ಲ ಕಮ್ಯುನಿಟಿ ಅವ್ರದ್ದು, ಎಲ್ಲ ಕ್ಯಾಸ್ಟ್ನವ್ರ ಜೊತೆನೂ ಸಹ ಒಳ್ಳೆಯ ಬಾಂಧವ್ಯನ ಇಟ್ಕೊಂಡು ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ಯಾವುದೇ ಇಶ್ಯೂಗಳಾಗದಂತೆ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡ್ಬಂದಿದ್ದಾರೆ. ಪೊಲೀಸ್ ಇಲಾಖೆ ಬಗ್ಗೆ ತುಂಬ ಅಭಿಮಾನ, ಗೌರವ, ಹೆಮ್ಮೆಯಿಂದ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿ ಅವರು. ವಿಶೇಷವಾಗಿ ಅವರು ಇಲ್ಲೇ ನಮ್ಮ ವೆಸ್ಟ್ ಸರ್ಕಲಲ್ಲೇ ಕೆಲಸ ಮಾಡ್ತಾರೆ. ಹಾಗಾಗಿಯೇ ನಮಗೆ ಅದ್ರ ಬೇಜಾರ ಕಡಿಮೆ ಇದೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತೀನಿ. ಬಟ್ ಸದರ್ ಬಜಾರ್ ಠಾಣೆ ಮತ್ತು ಸದರ್ ಬಜಾರ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನರೆಲ್ಲೂ ಸಹ ಉಮೇಶ್ ಅವ್ರನ್ನ ಮಿಸ್ ಮಾಡ್ಕೊಳ್ತಾರೆ. ಅದಂತೂ ಸತ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಬಂದಿರತಕ್ಕಂಥ ಹೊಸ ಇನ್ಸ್ಪೆಕ್ಟ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತು ಉಮೇಶ್ ಅವರಿಗೆ ನೆಕ್ಸ್ಟು ಸರ್ಕಲ್ಗೆ ಹೋಗ್ತಿದ್ದಾರೆ, ಅವ್ರಿಗೂ ಸಹ ನಾನು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಉಮೇಶ್ ಕಾಂಬ್ಳೆ ಸೇರಿದಂತೆ ಠಾಣೆ ಸಿಬ್ಬಂದಿಗಳಿದ್ದರು. ದೇವಸ್ಥಾನ, ಮಸೀದಿ, ಚರ್ಚ್, ಶಾಲಾ ಕಾಲೇಜುಗಳ ಸಮೀಪದಲ್ಲೇ ಕಾರ್ಯನಿರ್ವಹಿಸುತ್ತಿರುವ ವೈನ್ ಶಾಪ್ಗಳ ಪರವಾನಗಿ ರದ್ದುಪಡಿಸಿ ಹೋಟೆಲ್, ಡಾಬಾಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿ, ಸ್ಥಾನಿಕಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಎಲ್ಲೆಂದರಲ್ಲಿ ವೈನ್ ಶಾಪ್ಗಳು ತೆರೆಯಲಾಗುತ್ತಿದ್ದು, ದೇವಸ್ಥಾನ, ಮಸೀದಿ, ಚರ್ಚ್, ಶಾಲಾ ಕಾಲೇಜುಗಳು ಹಾಗೂ ಜನವಸತಿ ಪ್ರದೇಶಗಳಿಂದ ಕನಿಷ್ಠ 100 ಮೀಟರ್ ಅಂತರ ಇರಬೇಕೆಂಬ ನಿಯಮವನ್ನು ಉಲ್ಲಂಘಿಸಲಾಗುತ್ತಿದೆ ಎಂದು ದೂರಿದರು. ನಗರದ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಚಂದ್ರಮೌಳೇಶ್ವರ ದೇವಸ್ಥಾನದ ಸಮೀಪ ಅಕ್ಷಯ್ ಬಾರ್ ಕಾರ್ಯನಿರ್ವಹಿಸುತ್ತಿದೆ. ಪೋಲಮ್ಮ ಗುಡಿಯ ಎದುರು ಮಾತಾ ವೈನ್ಸ್ ಅಂಗಡಿ ಹಾಗೂ ಬೋಳಮಾನದೊಡ್ಡಿ ರಸ್ತೆಯ ಗ್ರೀನ್ಲ್ಯಾಂಡ್ ಮದ್ಯದಂಗಡಿ ಸಮೀಪ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವಿದೆ. ಕೆಲವು ಹೋಟೆಲ್, ರೆಸ್ಟೋರೆಂಟ್ ಹಾಗೂ ಡಾಬಾಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದೆ. ಸ್ಲಂ ಪ್ರದೇಶಗಳಲ್ಲಿ ಮನೆಗಳಿಗೆ ಮದ್ಯ ಪೂರೈಕೆಯಾಗುತ್ತಿದೆ ಎಂದು ಆರೋಪಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿಯೂ ಕಿರಾಣಿ ಮತ್ತು ಡಬ್ಬಾ ಅಂಗಡಿಗಳಲ್ಲಿ ಮದ್ಯ ಮಾರಾಟ ನಡೆಯುತ್ತಿದ್ದು, ಈ ಕುರಿತು ಹಲವು ಬಾರಿ ಅಬಕಾರಿ ಇಲಾಖೆಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಕರ್ನಾಟಕ ಸೈನ್ಯಗೆ, ನಮ್ಮ ಕರ್ನಾಟಕ ಸೈನ್ಯಗೆ. ರಾಜ್ಯಾಧ್ಯಕ್ಷರಾದ ಬಸವರಾಜ್ ಎಂ ಪಡ್ಕೋಟೆ ಅವರಿಗೆ, ಜಿಲ್ಲಾಧ್ಯಕ್ಷರಾದ ಕೆ ಕೊಂಡಪ್ಪ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಉದಾಹರಣೆಗಾಗಿ ರಾಯಚೂರು ನಗರದಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ. ದೇವಸ್ಥಾನಗಳ 100 ಮೀಟರ್ ಅಂತರದಲ್ಲಿ ಅಕ್ಷಯ ಬಾರು ಇದೆ. ಪೋಲಮ್ಮ ಗುಡಿಯ ಎದುರುಗಡೆ ಮಾತಾ ವೈನ್ಸ್ ಅಂಗಡಿ ಇದೆ. ಬೋಳಮಾನದೊಡ್ಡಿ ರಸ್ತೆಯಲ್ಲಿ ಗ್ರೀನ್ ಲ್ಯಾಂಡ್ ಮದ್ಯದ ಅಂಗಡಿ ಇದ್ದು, ಅದರ ಮುಂದೆ ಶ್ರೀ ಆಂಜನೇಯ ಸ್ವಾಮಿ ಗುಡಿ ಇರುತ್ತದೆ. ರಾಯಚೂರು ಕೆಲವು ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ, ಡಾಬಾಗಳಲ್ಲಿ ಮದ್ಯ ಮಾರಾಟ ನಡೆಯುತ್ತಿವೆ. ಇನ್ನು ಆಶ್ಚರ್ಯವೇನೆಂದರೆ, ಸ್ಲಂ ಪ್ರದೇಶದ ವಾರ್ಡ್ಗಳಲ್ಲಿ ಮದ್ಯದಂಗಡಿ ಮಾಲೀಕರೇ ಫೋನ್ ಮಾಡಿದರೆ
ಮನೆಗಳಿಗೆ ಸಪ್ಲೈ ಮಾಡುತ್ತಿರುವುದು ತಿಳಿದು ಬಂದಿದೆ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳ ಡಬ್ಬ ಅಂಗಡಿಗಳಲ್ಲಿ ಮದ್ಯ ಮಾರಾಟವು ನಡೆಯುತ್ತಿರುವುದು ಬಹಿರಂಗವಾಗಿದೆ. ಈ ಕುರಿತು ನಮ್ಮ ಸಂಘಟನೆಯಿಂದ ಸಾಕಷ್ಟು ಬಾರಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರೂ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಆದ್ದರಿಂದ ಜೈಲುಗಳಾದ ತಾವುಗಳು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ನೀಡಿ ದೇವಸ್ಥಾನದ ಕಾಲೇಜುಗಳ ಹತ್ತಿರವಿರುವ ಮದ್ಯನಗರಗಳ ಪರವಾನಗಿಯನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸುತ್ತೇವೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರೊಂದಿಗೆ ಉಗ್ರವಾದ ಸ್ವರೂಪದ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಎಚ್ಚರಿಸುತ್ತೇವೆ. ವಾಪಸ್ ನಾವು ಅದು ಹಾಕಲ್ಲ ಗೊತ್ತಲ್ಲಿ ಮಾನಮ್ಮಂದ ಆಕ್ಟಿವಿಟಿ ಗ್ರೂಪ್ ಈ ಸಂದರ್ಭದಲ್ಲಿ ಅಧ್ಯಕ್ಷ ಕೆ ಕೊಂಡಪ್ಪ, ಭೀಮನ್ಗೌಡ, ಮಹೇಶ್, ವೀರೇಶ್, ನವೀನ್, ನಾಗರಾಜ್, ರಂಗನಾಥ, ನರಸಿಂಹಲು, ಆನಂದ್, ದೇವೇಂದ್ರಪ್ಪ, ಶಿವನ್ಗೌಡ, ಹನುಮೇಶ್, ಹುಲಿಗೆಪ್ಪ, ಶಿವರಾಜ್, ಚಂದ್ರಕಾಂತ್, ಕೃಷ್ಣ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಜಿಲ್ಲಾ ವಾಣಿಜ್ಯೋದ್ಯಮ ಸಂಘ ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಶ್ರೀಮತಿ ಪೂವಿತಾ ಎಸ್ ಅವರನ್ನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಭೇಟಿ ಮಾಡಲಾಯಿತು. ಸಂವಾದಕ ಸಭೆಯಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು ಈ ಕೆಳಗಿನ ಅಭಿವೃದ್ಧಿ ಮತ್ತು ಬಾಕಿ ಇರುವ ಸಮಸ್ಯೆಗಳನ್ನು ಎತ್ತಿದರು. ರಾಯಚೂರಿಗೆ ಹೊರವರ್ತುಲ ರಸ್ತೆ, ಶಕ್ತಿನಗರ, ಕೃಷ್ಣ ಸೇತುವೆ, ರಾಯಚೂರು 6 ಲೈನ್ಗಳ ರಸ್ತೆ ನಿರ್ಮಾಣ, ಎಲ್ಲ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳನ್ನು ವೇಗಗೊಳಿಸುವುದು, ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣವನ್ನು ತ್ವರಿತಗೊಳಿಸುವುದು, ಮೆಗಾ ಲಾಜಿಸ್ಟಿಕ್ ಪಾರ್ಕ್ ಸ್ಥಾಪನೆ, ರೈಲ್ವೆ ಸರಕುಗಳ ಶೆಡ್ ಸ್ಥಳಾಂತರ, ಕೈಗಾರಿಕಾ ಭೂ ಸ್ವಾಧೀನ, ಗದ್ವಾಲ್ ಮತ್ತು ಮಂಚಾಲಪುರದಲ್ಲಿ ಕೈಗಾರಿಕಾ ಸೌಲಭ್ಯಗಳ ಉನ್ನತೀಕರಣ, ನೀರಿನ ಸೌಲಭ್ಯಗಳಿಗೆ ಪ್ರಾಮುಖ್ಯತೆಯೊಂದಿಗೆ ಕೈಗಾರಿಕಾ ಪ್ರದೇಶ ಮತ್ತು ಬೆಳವಣಿಗೆ ಕೇಂದ್ರ ನಿಗಮವು ಪರಿಹಾರ ನೀಡಬೇಕು. ಈ ಖಾತಾ ವ್ಯಾಪಾರ ಪರವಾನಿಗೆ, ಕಟ್ಟಡ ಅನುಮತಿ ಮತ್ತು ಕಟ್ಟಡ ಸ್ಪರ್ಧೆ ಪ್ರಮಾಣ ಪತ್ರ, ಮರ್ಚೆಡ್ ಮತ್ತು ಮಂಚಲಾಪುರ ಸರೋವರದಲ್ಲಿ ಪಕ್ಷಿಧಾಮ ಸ್ಥಾಪನೆ, ರಾಯಚೂರಿಗೆ ಮೆಗಾ ಜವಳಿ ಪಾರ್ಕ್, ಸಿಂಧನೂರಿನಿಂದ ರಾಯಚೂರು ರೈಲ್ವೆ ಮಾರ್ಗ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಮತ್ತು ಕೌಶಲ್ಯಾಭಿವೃದ್ಧಿ ಕೇಂದ್ರ ಸ್ಥಾಪನೆ. ಜಿಲ್ಲಾಧಿಕಾರಿ ಈ ವಿಷಯವನ್ನು ಪರಿಶೀಲಿಸುವುದಾಗಿ ಭರವಸೆ ನೀಡಿದರು. ವಾಣಿಜ್ಯೋದ್ಯಮ ಸಂಘ ಪ್ರಮುಖ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದಿರುವುದು ಒಳ್ಳೆಯದು ಮತ್ತು ಸಂಬಂಧಪಟ್ಟ ಇಲಾಖೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದೊಂದಿಗೆ ಅಗತ್ಯವಿರುವವರೆಲ್ಲ ಅವರು ಒಟ್ಟಾಗಿ ಸಮಸ್ಯೆಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಎಸ್ ಕಮಲ್ ಕುಮಾರ್, ಕಾರ್ಯದರ್ಶಿ ಜಂಬಣ್ಣವೈ, ಮಾಜಿ ಅಧ್ಯಕ್ಷರು ಮೈಲಾಪುರ ಎನ್ ಮೂರ್ತಿ, ಹಿರಿಯ ಉಪಾಧ್ಯಕ್ಷರು ಸಾವಿತ್ರಿ ಪುರುಷೋತ್ತಮ್, ಕಾರ್ಯಕಾರಿ ಸಮಿತಿ ಸದಸ್ಯ ಅಂಬಟ್ಟಿ ವೆಂಕಟರಾಜ್ ಗುಪ್ತಾ, ಮುರಾರಿಲಾಲ್ ಅಗರ್ವಾಲ್, ಪತಂಗೆ ವಸಂತರಾವ್ ಮತ್ತು ಆರ್ ನಾರಾಯಣರಾವ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾವಿನಕೆರೆ ಅಭಿವೃದ್ಧಿ ಕಾಮಗಾರಿ ಸ್ಥಳಕ್ಕೆ ನೂತನ ಜಿಲ್ಲಾಧಿಕಾರಿ ಪೂವಿತಾ ಭೇಟಿ, ತ್ಯಾಜ್ಯ ಕೆರೆಗೆ ಸೇರದಂತೆ ಎಚ್ಚರ ವಹಿಸಲು ಸೂಚನೆ. ರೂಢಿಗತ ಅಪರಾಧ 5 ಜನರ ಗಡೀಪಾರು, ಎಸ್ಪಿ ಅರುಣಾಂಶುಗಿರಿ. ಮೇ 17ರಿಂದ ಜೋಡು ವೀರಾಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಜ್ಞಾನ ಸತ್ರ, ದಾನಪ್ಪ ಯಾದವ್. ಕಾರ್ಮಿಕ ನೀತಿ ಸಂಹಿತೆ ಜಾರಿ ವಿರೋಧಿಸಿ ಎಐಸಿಸಿಟಿಯು ಪ್ರತಿಭಟನೆ. ಸದರ್ ಬಜಾರ್ ಠಾಣೆ ನೂತನ ಕೋಣೆ, ಡಿವೈಎಸ್ಪಿ ಶಾಂತವೀರ್ ಉದ್ಘಾಟನೆ, ಉಮೇಶ್ ಕಾಂಬ್ಳೆ ಕಾರ್ಯಕ್ಕೆ ಶ್ಲಾಘನೆ. ಸದರ್ ಬಜಾರ್ ಠಾಣೆಗೆ ಪಿಐ ದಾದಾವಲಿ ಅಧಿಕಾರ ಸ್ವೀಕಾರ. ದೇವಸ್ಥಾನ, ಚರ್ಚ್, ಶಾಲೆಗಳ ಬಳಿ ಇರುವ ಬಾರ್ಗಳ ಸ್ಥಳಾಂತರಕ್ಕೆ ಆಗ್ರಹಿಸಿ ಕರ್ನಾಟಕ ಸೇನೆ ಮನವಿ. ಮತ್ತು ಜಿಲ್ಲಾಧಿಕಾರಿ ಶ್ರೀಮತಿ ಎಸ್ ಪೂವಿತಾ ಅವರೊಂದಿಗೆ ಸ್ವಾಗತ ಮತ್ತು ಸಂವಾದಕ ಸಭೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.